ಬಡವರ ಬಂಧು ಶೋಷಿತರ ಬಂಧು ಶೋಷಿತರ ಬಂಧು ಹೆಣ್ಣು ಮಕ್ಕಳ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ಯಾರು? ಬಡವರ ಬಂಧು ಶಕ್ತಿ ಯೋಜನೆ ಕೊಟ್ಟವರು ಯಾರು? ಯುವ ನಿಧಿ ಕೊಟ್ಟವರು ಯಾರು? ರೈತರ ಶಕ್ತಿ ಬಡವರ ಬಂಧು ಬಡವರ ಬಂಧು ಲಕ್ಷ್ಮಿ ಕೊಟ್ಟವರು ಯಾರು? ಲಕ್ಷ್ಮಿ ಕೊಟ್ಟವರು ಯಾರು? ಅನ್ನಭಾಗ್ಯ ಕೊಟ್ಟವರು ಯಾರು? ಅನ್ನಭಾಗ್ಯ ಕೊಟ್ಟವರು ಯಾರು? ಬಡವರ ಬಂಧು ಕಣ್ಮಣಿ ಪ್ರೈಮಣಿ ಸಂವಿಧಾನ ಪ್ರೇಮಿ ಸಂವಿಧಾನ ಪ್ರೇಮಿ ಬಸವಣ್ಣನ ಪರಮ ಭಕ್ತ ಶೋಷಿತರ ಶಕ್ತಿ ಅಶಕ್ತರ ಶಕ್ತಿ ಮಾನವೀಯತೆ ಹರಿಕಾರ ಮಾನವ ಧರ್ಮಕ್ಕೆ ಬಸವ ಅಂಬೇಡ್ಕರ್ ಅವರಿಗೆ ಧರ್ಮಕ್ಕೆ ಧರ್ಮ ನೋಡಲ್ದೇನೆ ಎಲ್ಲ ಹೆಣ್ಣು ಮಕ್ಕಳಿಗೆ ಅದು ಚಿಂಕೋಡೆ ಇರ್ಬೋದು, ಬೆಲ್ದಾರ್ ಇರ್ಬೋದು, ಮೀಡಿಯಾದವ್ರು ಇರ್ಬೋದು, ಎಲ್ಲರ ಹೆಣ್ಣು ಮಕ್ಕಳಿಗೆ ಬಸ್ಸಿಗೆ ಫ್ರೀ. ಯಾಕೆ ಬಸ್ಸಿಗೆ ಫ್ರೀ? ಅವ್ರು ಫ್ರೀ ಹೋದ್ರೆ ಇವ್ರು ಕೊಡ್ತಾರೆ ರೊಕ್ಕ ಫ್ರೀ ಉಳಿದು ಹೊಟ್ಟೆ ಕಿಚ್ಚಿನವ್ರಿ ಅಂತ ನಮ್ಮ ಹೆಂಡತಿಗೆ ಫ್ರೀ ಕೊಟ್ಟೋಗೆ ನಮಗೆ ಕೊಟ್ಟಿಲ್ಲ. ನಿಮ್ಮ ಹೆಂಡತಿಗೆ ಕೊಟ್ಟರೆ ರೊಕ್ಕ ನಿಮ್ಗಿಂತ ಉಳಿದಿಲ್ಲ ನನಗೆ ಅಂತ ಕನ್ನಡ ಭಾಷೆದಾಗ ಮಾತಾಡೋದು. ಹಳ್ಳಿ ಭಾಷೆದಾಗ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಒಂದು ತಿಂಗಳಿಗೆ 2,000, ವರ್ಷಕ್ಕೆ 24,000, ಕರೆಂಟ್ ಫ್ರೀ, ಅಕ್ಕಿ 5 ಬದಲಿ 10 ಕಿಲೋ ಕೊಟ್ಟಿರ್ತಕ್ಕಂಥದ್ದು. ಈಗ ಯುವ ನಿಧಿ ತರುಣ ಶಕ್ತಿ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ ತರುಣ ಶಕ್ತಿ ದೇಶದ ಶಕ್ತಿ. ತರುಣರಿಗೆ ಕೆಲಸ ಸಿಕ್ಕಿಲ್ಲ, ಡಿಗ್ರಿ ಮಾಡಿದ ಮೇಲೆ ಅವರಿಗೆ ತಿಂಗಳಿಗೆ 3,000 ಕೊಟ್ಟು ಕೆಲಸ ಹುಡುಕ್ಲಕ್ಕೆ ಅನುಕೂಲ ಆಗಬೇಕು, ತಂದೆ ತಾಯಿಗೆ ವಜ್ಜೆ ಆಗಬಾರ್ದು ಅನ್ನೋದಕ್ಕೆ ಹೆಣ್ಣು ಮಕ್ಕಳಿಗೆ 1,500 ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯವರು. ಯಾರ್ದು ರೊಕ್ಕ? ಇದು ಜನರಿಂದ ಬರ್ತಕ್ಕಂಥ ದುಡ್ಡು ಜನರಿಗಾಗಿ ಕೊಡಬೇಕು. ಇದರ ಅಮೃತ್ ಸಿಂಗ್ ಕೊಡಾಗ ಅನಿಲ್ ಗಂಧರಿಗೆ ಇಬ್ಬರಿಗೆ ಕೊಟ್ಟಕ್ಕೆ ಹೋಯ್ತು ಅಮೆರಿಕ. ಅನಿಲ್ ಅಂಬಾನಿಗಳು ಅಂದ್ರೆ ಇವರಂದ್ರಿಗೆ ಅನಿಲ್ ಅಂಬಾನಿ ಅವ್ರು ಯಾರವ ಮಲ್ಯಗಳು ಸಾವಿರಾರು ಕೋಟಿ ಲೂಟಿ ಹೊಡ್ಕೊಂಡು ಬೇರೆ ದೇಶ ಹೋಗಿ ಸಿಕ್ಬಿಡ್ತಾರ. ಇಲ್ಲಿ 56,000 ಕೋಟಿ ಒಂದು ವರ್ಷಕ್ಕ ಇಡೀ ದೇಶದ ಹೆಣ್ಮಕ್ಕಳಿಗಾಗಿ ಯುವ ನಿಧಿಗೆ ಖರ್ಚು ಮಾಡ್ತಕ್ಕಂಥ ಸಿದ್ದರಾಮಯ್ಯವರು ಜನರಿಗೆ ಬರ್ತಾರೆ, ಜನರಿಗೆ ಕೊಡ್ತಕ್ಕಂಥ ಕೆಲಸ. ಇದಕ್ಕೆ ಹೊಟ್ಟೆ ಕಿಚ್ಚಿದವ್ರು ಇರ್ತಾವ, ಅದಕ್ಕೆ ಹಳ್ಳಿ ಹೊರದಾಗ ಅಂತೀವಿ ದೀಪದ ಗುಂಡೆ ಕತ್ತಲು ಇರ್ತವ್ರಿಗೆ ಮಾಡ್ಕೊಂಡು ಆಗ್ಬೇಕು ಅಂತೀರು. ಹೊಟ್ಟೆ ಕಿಚ್ಚಿದವ್ರು ಇರ್ತಾವ, ಅದ್ರ ರೇಗಮಲ್ ವರ್ಷದ ಬೇಕೇ ಆಯ್ತದ. ವರ್ಷ ಚೀಜ್ ಇದ್ರೆ ಅದು ಸಾಪ್ ಆಯ್ತದ. ಇಲ್ದ್ರ ಮನೆಗೆ ವಿಶ್ವಕರ್ಮ ಬಳಗ ಮನೆಗೆ ದೊಡ್ಡ ಕಟ್ಟ್ಯಾರ ಬಾಗಿಲು ಕೂಡ್ಸಲಕ್ಕ ಅವ್ರ ರಂಧ ಹೊಡಿಲಿದ್ರ ಕಟ್ಟಿಯಲ್ಲಿ ಕೂಡ್ತದ. ಅದಕ್ಕೆ ಆ ಕೆಲಸ ಬೆಲೆ ಮಾಡ್ತಕ್ಕಂಥ ರಂಧ ಹೊಡೆಯೋರ ಕೆಲಸ. ರಂಧ ಇದು ಒಳ್ಳೆ ಬಿಲ್ಡಿಂಗ್ ಕಟ್ತಕ್ಕಂಥ ಕೆಲಸ ಕರ್ನಾಟಕ ಬಹಳ ಚೆನ್ನಾಗಿ ಮಾಡಿ ಇದ್ರ ಮುಖಾಂತರ ಮುಂದೆ ಬರ್ತಕ್ಕಂಥ ಪೀರಿಯಡ್ದಲ್ಲಿ 28ರಲ್ಲಿ ಮತ್ತೆ ಒಳ್ಳೆಯ ಸರ್ಕಾರ ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತರ ಪ್ರಯತ್ನ ಮಾಡೋದು. ಭಾರತ ದೇಶದಲ್ಲಿ 29ರಲ್ಲಿ ಇಂಥ ಒಳ್ಳೆ ಸರ್ಕಾರ ಕೆಲಸ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಆಯುಷ್ಯ ಬಹಳ ಚೆನ್ನಾಗಿ ಸಿಗಲಿ. ಅಧಿಕಾರ ಇನ್ನೂ 28 ತನಕ ಬರ್ತದ. ಅದರ ಮುಂದೆ ಬಂತಕ್ಕಂಥ ಪೀರಿಯಡ್ದಲ್ಲಿ ಅವರ ನೇತೃತ್ವದಲ್ಲಿ ಯಾರಿಗೆ ಕೊಡ್ತಾರೋ ಕಾಂಗ್ರೆಸ್ ಬರಲಿ, ಪಾರ್ಲಿಮೆಂಟ್ ಆಗಲಿ, ಜನರಿಗೆ ಇನ್ನೂ ಒಳ್ಳೆ ಕೆಲಸ ಮಾಡಬೇಕು. ಬೀದರ್ ಜಿಲ್ಲೆಯಲ್ಲಿ ರಾತ್ರಿ ನಿನ್ನ 9 ಗಂಟೆಗೆ ಚಾಲು ಮಾಡ್ಲಂತ ಫೋನ್ ಮಾಡ್ಲಂಗೆ ರಾತ್ರಿ ನಿಂಗೆ ಹೊಡೆಯೋರು ಎಸ್ ಸರ್ ಅಂತ ಚಲೋ ಇದ್ರು ಬರೋಬರ ಐತಿ. ಇದರ ಹಾಲು ಕೊಟ್ಟರೆ ಮುಂಜಾನೆ ಮಾತಾಡ್ತಿರ್ತೀವಿ. ಮುಂಜಾನೆ ತಿಪ್ಪಲು ಮಾಡಿಕೊಂಡು ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಹೋದರರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ರಿ. ತಮಗೆಲ್ಲರಿಗೆ ಇವತ್ತು ತುಂಬ ಹೃದಯದಿಂದ ಅಭಿನಂದನೆಗಳು ಸಲ್ಲಿಸಿ ಸಿದ್ದರಾಮಯ್ಯರಿಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿ ಸಿಗಲಿ, ಅಧಿಕಾರ ಚೆನ್ನಾಗಿ ಸಿಗಲಿ, ಜನರಿಗೆ ಒಳ್ಳೆ ಕೆಲಸ ಮಾಡೋಂಥ ಶಕ್ತಿ ಇನ್ನು ಸಿಗಲಂತ ಪ್ರಾರ್ಥನೆ ಮಾಡಿ ಶುಭಾಶಯ ಪ್ರಾರ್ಥನೆ ಮಾಡಿ. ನಿಮಗೆ ಗೊತ್ತಿರಬೇಕು, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕೆಂದ್ರೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾವ ಸಮಾಜದ ನಾಯಕರಾಗಲಿ ಯಾವ ಸಮಾಜದ ಇತಿಹಾಸವನ್ನು ಅರಿಯಲಾರವೋ ಅವರು ಇತಿಹಾಸ ಸೃಷ್ಟಿ ಮಾಡಲು. ಅದಕ್ಕೆ ಕಾರಣ ನಮ್ಮ ರಾಜ್ಯದ ಸರ್ವ ಜನಾಂಗದ ನಾಯಕ ಯಾರಾದರೂ ಇದ್ದಾರೆ ಅಂದರೆ ಅದು ಅಕಳಂಕಿತ ಎಲ್ಲರನ್ನ ಜೊತೆಯಲ್ಲಿ ತೆಗೆದುಕೊಟ್ಟಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವ್ರದ್ದೊಂದೇ ಒಂದು ಘಟನೆ ಹೇಳ್ತೀನಿ. ಇವತ್ತು ನಾವೆಲ್ಲ ಕರ್ನಾಟಕದ 7.5 ಕೋಟಿ ಬಹಳ ನಾವು ಖುಷಿನಸೀಬಿದ್ದೇವೆ, ಪುಣ್ಯವಂತರಿದ್ದೇವೆ. ಯಾಕಂದ್ರೆ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರು ಅವ್ರೇನು ಚುನಾವಣೆಯಲ್ಲಿ 83ಯಲ್ಲಿ ನಾಮಿನೇಷನ್ ಹಾಕ್ಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಅವ್ರ ಬಳಿ ದುಡ್ಡಿದ್ದಿಲ್ಲ, ಅವತ್ತು ವ್ಯವಸ್ಥೆ ಇದ್ದಿಲ್ಲ. ಆದ್ರೆ ಅವರಲ್ಲಿ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ ರೊಕ್ಕ ಇಲ್ಲ ಅಂತ ಹೇಳಿ ಚುನಾವಣೆಗೆ ನಾನು ಹಿಂಸರಿಬೇಕಂತ ಹೇಳಿ ಸ್ಕೂಟರ್ ಮೇಲೆ ಅವ್ರ ನಾಮಿನೇಷನ್ ವಾಪಸ್ ತಗೊಳಕ್ಕೆ ಹೋಗ್ತಾರೆ. ಆದ್ರೆ ಪುಣ್ಯ ನೋಡ್ರಿ ನಮ್ಮ ರಾಜ್ಯದು ಆ ಸ್ಕೂಟರ್ ನಡಬಾರ ಖರಾಬ್ ಆಯ್ತದ. ಟೈಮಿಗೆ ಹೋಗಿ ಅವರು ಅಲ್ಲಿ ಚುನಾವಣಾಧಿಕಾರಿಗೆ ಮುಟ್ಟಲ್ಲ, ಆ ಚುನಾವಣೆಯಲ್ಲಿ ಅವರ ಆ ನಾಮಿನೇಷನ್ ಉಳಿತದ ಮತ್ತು ಅವರು ಗೆದಿತಾರ.
ಮಂದಿ ಜನ ರೊಕ್ಕ ಕೊಟ್ಟಿರ್ತದವರಿಗೆ. ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಜನರು ಪ್ರೀತಿ ವಿಶ್ವಾಸ ಹಣವನ್ನು ಕೊಟ್ಟು ಗೆದ್ದಿಸಿ ಈ ರಾಜ್ಯಕ್ಕೆ ಬಹಳ ಉಪಕಾರ ಮಾಡಿದಂಥ ಕ್ಷೇತ್ರ ಅದು ಚಾಮುಂಡಿ ಇರಬಹುದು. ಆ ಚಾಮುಂಡಿ ಜನತೆಗೆ ಮಹಾಜನತೆಗೆ ಬಸವನಾಡಿನಿಂದ ಸೂಪಿ ಸಂತರನಾಡು ಬೀದರ್ ಜಿಲ್ಲೆಯಿಂದ ಅವರೆಲ್ಲರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಹೇಳ್ತಾರೆ. ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯರಂಥ ಶಕ್ತಿ ಇವತ್ತು ರಾಜ್ಯಕ್ಕೆ ದೇಶಕ್ಕೆ ಬೇಕಾಗಿದೆ. ಇವತ್ತು ದೇಶದಲ್ಲಿ ಏಕೈಕ ಈ ಕೋಮುವಾದಿಗಳ ವಿರುದ್ಧವಾಗಲಿ ಫ್ಯಾಸಿಸ್ಟ್ಗಳ ವಿರುದ್ಧವಾಗಲಿ ಇವತ್ತು ಭ್ರಷ್ಟಾಚಾರಿಗಳ ವಿರುದ್ಧ ಯಾರಾದರೂ ಮಾತಾಡ್ತಾರಂದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ ಸಿದ್ದರಾಮಯ್ಯನವರು. ಅಂತ ಮುಖ್ಯಮಂತ್ರಿ ಸಿಕ್ಕಿದ ನಮ್ಮ ಭಾಗ್ಯ ಅದ. ಅದಕ್ಕೆ ಭಾಗ್ಯಗಳ ಸರ್ದಾರ್ ಅವರು ಎಲ್ಲಾ ವರ್ಗದವ್ರಿಗೆ ಯೋಜನೆ ಕೊಟ್ಟಿದ್ದಾರೆ. ಇವ್ರಿಗೆ ಕೊಟ್ಟಿಲ್ಲ ಮಾತಾಡಂಗೆ ಅಲ್ರಿ. ನೀವು ಯಾರ ಹೆಣ್ಮಕ್ಳಿಗೆ ಕೊಟ್ಟಂಗೆ ಅಮ್ಮಂಗಿಲ್ಲ, ಗಂಡಸರಿಗೆ ಕೊಟ್ಟರಂತಿಲ್ಲ, ಬಸ್ಸಿನವರಿಗೆ ಯಾರಿಗೆ ಬೇಕಾದ್ರೆ ಇವತ್ತು ರಾಜ್ಯದಲ್ಲಿ ಸುಖ ಸಮೃದ್ಧಿಯಿಂದ ಕಾರಬಾರ ಮಾಡ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಸಂಪೂರ್ಣ ಅವಧಿ ಇವತ್ತು ಸನ್ಮಾನ್ಯ ದೇವರಾಜ ಅರಸು ಅವ್ರದ್ದು ಇವತ್ತು ಒಂದು ಹೆಚ್ಚಿಗೆ ಆಗಿರ್ಬೇಕು. ನಮ್ಮ ಇಡೀ ರಾಜ್ಯದ ಮತ್ತು ಶೋಷಿತರ ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲರ ಆಸೆ ಏನಿದೆ ಅವ್ರ ಸಂಪೂರ್ಣ ಅವಧಿಯನ್ನು ಮುಗಿಸಬೇಕು. ಈ ರಾಜ್ಯಕ್ಕೆ ಒಂದು ಹೊಸ ದಿಕ್ಸೂಚಿ ಕೊಡಬೇಕು. ಮುಂದೆ ಬರ್ತಕ್ಕಂಥ ಬಜೆಟ್ ಇವತ್ತು ರಾಷ್ಟ್ರದಲ್ಲಿ ಯಾರು ಮಂಡಿಸಿಲ್ಲ ಅಷ್ಟು ಐತಿಹಾಸಿಕ ಬಜೆಟ್ ಅನ್ನು ಮಂಡಿಸ್ತಕ್ಕಂತಹ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ಹಾಗಾಗಿ ನಾನು ಬೀದರ್ ಜಿಲ್ಲೆಯ ಎಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾನು ಇಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಒಕ್ಕಂಡು ಮುಖಂಡರು, ಹೋರಾಟಗಾರರು, ಚಿಂತಕರು ಇಲ್ಲಿ ಯಾರು ದುಡ್ಡುಪಟ್ಟು ಯಾರು ಬಂದಿಲ್ಲ. ಸ್ವಯಂ ಪ್ರೀತಿಯಿಂದ ಸಿದ್ದರಾಮಯ್ಯನ ಅಭಿಮಾನವನ್ನ ಬದಿಗಿಟ್ಟು ತೋರಿಸ್ಕೊಂಡು ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕಂತ ಹೇಳಿ ಇವತ್ತು ನಾವೆಲ್ಲರೂ ಒಂದು ಸಾಂಕೇತಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬಾಬಾ ಸಾಹೇಬರಿಗೆ ಗೌರವ ಮಾಲಾರ್ಪಣೆ ಮಾಡುವುದರೊಂದಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಐತಿಹಾಸಿಕ ವಿಜಯೋತ್ಸವ ಯಾತ್ರೆ ಅವರ ರಥ ಹೀಗೆ ಮುಂದುವರಲಿ ಅಂತ ನಾನು ಶುಭ ಹಾರೈಸುತ್ತೇನೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಸಿದ್ದರಾಮಯ್ಯ.